ನಮಸ್ತೆ ಅಮ್ಮ. ನಾವು ಸರಕೆರೆ ಸೀತೆ ಸರ್ಕಲ್ ಇಂದ ಬರ್ತಿರೋದಮ್ಮ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಗಂಗಲಕ್ಷ್ಮಿ ಅಂದ್ಬಿಟ್ಟು. ಗಂಗಲಕ್ಷ್ಮಿ ಅಂತ ಅಮ್ಮ. ನೀವು ಎಲ್ಲಿಂದ ಬರ್ತಿರೋದು? ನಾವು ಇಲ್ಲಿ ಇದು ವೆಬ್ಸ್ಟರ್ ಸ್ಕೂಲ್ ಹತ್ರದಿಂದ ಶ್ರೀನಿವಾಸ ನಗರ ಅಲ್ಲಿಂದ ಬರ್ತಾ ಇದ್ದೀವಿ. ಶ್ರೀನಿವಾಸ ನಗರದಿಂದ ಬರ್ತಾ ಇದ್ವಿ. ಅಮ್ಮ ನಿಮ್ಗೆ ಸರಕೆರೆ ಬಗ್ಗೆ ತಿಳಿಸಿದ್ಯಾರಮ್ಮ? ನನಗೆ ಒಂದು ಅಜ್ಜಿ ಇತ್ತು ನಮ್ಮ ಎದುರುಗಡೆ ಮನೆ. ಅವರು ಬಾಬಾ ಅಂತ ಕರಿತಾ ಇದ್ರು. ನಾನು ಆಮೇಲೆ ಇವಾಗ ಅಂತ ಹಂಗೆ ತಳ್ತಾ ಇದ್ದೆ. ಆಮೇಲಿಂದ ಶಿವರಾತ್ರಿ ಬಂದೆ. ಶಿವರಾತ್ರಿ ಹಬ್ಬಕ್ಕೆ ಊರಿಗೆ ಹೋಗಿ ಬರ್ತೀನಿ ಅಂತ ಆಮೇಲೆ ಹೋದೆ. ಕರೆಕ್ಟ್ ಆಯಿತು. ಅಷ್ಟೊತ್ತಿಗೆ ನನಗೂ ಕೈಯೆಲ್ಲ ನೋವು, ಜಾಯಿಂಟ್ ನೋವು, ಅದು ಇದು ಏನೇನೋ ಇತ್ತು. ಸರಿ, ಹಂಗಾಗಿ ದಿನ ಬಂದೆ. ಆಮೇಲೆ ಸ್ವಲ್ಪ ನೋವೆಲ್ಲ ಕಡಿಮೆ ಆಯಿತು. ಜಾಯಿಂಟ್ಸ್ ಪೇನು ಮತ್ತೆ ಇನ್ನೇನು ಪ್ರಾಬ್ಲಮ್ಸ್ ಇತ್ತು? ನನಗೆ ಶುಗರು, ಬಿ ಪಿ ಎಲ್ಲ ಇತ್ತು. ಶುಗರು, ಬಿ ಪಿ ಎಲ್ಲ ಇತ್ತು. ಮಂಡಿ ನೋವು, ಓಡಾಡೋಕ್ಕಾಗ್ತಿಲ್ಲ, ಜಾಸ್ತಿ ಹೊಡ್ಸೋಕ್ಕೂ ಆಗ್ತಿಲ್ಲ. ಇವಾಗಲೂ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದೆಲ್ಲ ಸ್ವಲ್ಪ ಮೆಟ್ಲು ಇಳಿಯೋಕ್ಕೆ ತುಂಬ ನೋವಾಗೋದು. ಚೂರು ಓಡಾಡ್ತೀನಿ. ಇವಾಗೆಲ್ಲ ಸುಮಾರು ಹೋಗ್ತೀನಿ, ಕಡಿಮೆ ಆಗಿದೆ. ಆದ್ರೂ ಒಂದೊಂದು ದಿನ ಅದೇನೋ ಇದಕ್ಕಿದಂಗೆ ಜಾಸ್ತಿ ಆಗ್ಬಿಡುತ್ತೆ. ಥಂಡಿಗೋ ಏನೋ ಆಗುತ್ತೆ, ಆದಾಗ ಆಗುತ್ತೆ. ಅದು ಕ್ಲೀನಾಗಿ ಬಂದರೆ ನೀಟಾಗಿ ಕಡಿಮೆ ಆಗುತ್ತೆ. ಸರಕೆರೆ ಬಂದರೆ ಹೋಗುತ್ತೆ. ಆಮೇಲೆ ಇನ್ನೇನು ಪ್ರಾಬ್ಲಮ್ಸ್ ಇತ್ತಮ್ಮ ನಿಮಗೆ? ನನಗೆ ಅದು ಇದು ಲಿವರಲ್ಲಿ ಒಂದೇನೋ ಇದಿದೆ ಅಂತ ಹೇಳಿದ್ರು. 5 ಸೆಂಟಿಮೀಟರ್ ಇದೆ ಅಂದರು. ಅದೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಇದು ಟೆಸ್ಟ್ ಮಾಡಿಸೋದ್ರಲ್ಲಿ ಇಲ್ಲಿಗೆ ಬಂದಾದ್ಮೇಲೆ ಇಲ್ಲ, ಅದೆಲ್ಲ ಕ್ಲಿಯರ್ ಆಗಿದೆ. ಇವಾಗ ಪೂರ್ತಿಯಾಗಿ ಆಗಿದೆ. ಎಷ್ಟು ದಿನಕ್ಕೆ ಗುಣ ಆಯ್ತು? ಒಂದು 3 ತಿಂಗಳು ಇರ್ಬೋದು, ಅಷ್ಟರಲ್ಲಿ ಆಯಿತು. 3 ತಿಂಗಳಿಗೆ ಆಯಿತು. ಮೈಯು ಎಲ್ಲ ನನಗೆ ಆರಾಮಾಗಿ ಇರುತ್ತೆ, ಥರ ಭಾರ ಇಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ. ಎಲ್ಲ ಹುಷಾರಾಯಿತು, ಅದೆಲ್ಲ ಏನಿಲ್ಲ, ಆರಾಮಾಗಿದ್ದೀನಿ ಇವಾಗ. ಅದಕ್ಕೆ ಅದು ಲಿವರ್ದು ಪ್ರಾಬ್ಲಮ್ಸ್ ಇತ್ತಲ್ಲ ಅಮ್ಮ ನಿಮ್ಗೆ, ಡಾಕ್ಟರ್ ಏನಂತ ಸಜೆಷನ್ ಕೊಟ್ಟಿದ್ರೆ? ಅವ್ರು ಏನು ಆಪರೇಷನ್ ಏನು ಬೇಡ, ಏನಿಲ್ಲ ಅಂತ ಹೇಳಿದ್ರು. ಇರ್ಲಿ ನೋಡೋಣ ಆಮೇಲೆ ಅಂತ. ನನಗೆ ಅವ್ರು ಹೇಳಿದ ತಕ್ಷಣ ಮಾತ್ರೆ ಜಾಸ್ತಿ ಆಯ್ತಲ್ಲ, ನನಗೆ ಕಾಲೂತ ಎಲ್ಲ ಬರಕ್ಕೆ ಶುರು ಆಯಿತು. ಜಾಸ್ತಿ ಮಾತ್ರೆಗಳು ಆದ್ಮೇಲೆ ಆಮೇಲೆ ನಾವು ಬಿಟ್ಬಿಟ್ಟೆ. ಅದು ಬಿಟ್ಬಿಟ್ಟು ಹೋಗ್ಲೇ ಇಲ್ಲ, ಅವ್ರ ಹತ್ರ ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. ಆಮೇಲೆ ಅಷ್ಟರಲ್ಲಿ ಇದು ಸಿಕ್ತು, ಇಲ್ಲಿಗೆ ಬಂದೆ. ಸರಕೆರೆಗೆ ಬಂದೆ, ಇಲ್ಲೇ ಬಂದೆ. ನೋಡೇ ಇಲ್ಲ ಡಾಕ್ಟರ್ನ, ಹೋಗ್ಲೇ ಇಲ್ಲ. ಈಗ ಹೋಗ್ಬೇಕು ಟೆಸ್ಟ್ಗೆ, ಇಲ್ಲೆಲ್ಲಾದ್ರೂ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಶುಗರ್. ಅಂದ್ರೆ ನೀವು ಸರಕೆರೆ ಬಂದಿದ್ದರಿಂದ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ, ಮುಖ ನೋಡೇ ಇಲ್ಲ. ಆರಾಮಾಗಿದ್ದೀನಿ. ಒಟ್ಟಿನಲ್ಲಿ ಕ್ಲೀನಾಗಿ ಊಟ ಮಾಡ್ತೀನಿ, ಕ್ಲೀನಾಗಿ ಹಶ್ವಾಗುತ್ತೆ. ಬೆಳಗ್ಗೆ ಒಂದು ಮಾತ್ರ ತಗೋತೀನಿ ಅಷ್ಟೇ, ಹಂಗೆ ಓಡಾಡ್ತೀನಿ. ಮುಂಚೆ ಎಷ್ಟು ಮಾತ್ರೆ ತಗೋತೀನಿ? ಮುಂಚೆ ರಾತ್ರಿ 3 ತಗೋತಾ ಇದ್ದೆ, ಅದು ತಗೋತಾನೇ ಇಲ್ಲ. ಇವಾಗ ಮಾತ್ರೆ ತಗೊಂತಿಲ್ಲ? 3 ತಗೋತಾ ಇಲ್ಲ, ಬೆಳಗ್ಗೆ 3 ತಗೋತೀನಿ. ಬಿಪಿದು ಒಂದು, ಇನ್ನೊಂದು ಯಾವುದೋ ತಗೋತೀನಿ. ಅಂದ್ರೆ ಶುಗರ್ 3 ಮಾತ್ರೆ ಕಂಟ್ರೋಲ್ ಮಾಡಿದ್ದೀನಿ. ಅದೇ ಆಮೇಲೆ ಟೆಸ್ಟ್ ಮಾಡಿಸ್ಕೊಂಡು ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಹೋಗ್ಬೇಕು ಒಟ್ಟಿನಲ್ಲಿ, ಇಲ್ಲೆಲ್ಲರೂ ಬೇರೆ ಕಡೆ ಹೋಗಿ ಟೆಸ್ಟ್ ಮಾಡಿಸ್ಕೋತೀನಿ. ಇನ್ನೊಂದ್ಸತಿ ನೋಡಿ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಆಮೇಲೆ ಇದು ಮಾಡ್ಕೋತೀನಿ. ಏನಿಲ್ಲ ಅನ್ಸುತ್ತೆ ನನಗೇನ, ಗೊತ್ತಾಗುತ್ತೆ. ಆರಾಮಾಗಿದೆ ನನಗೆ, ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಅಮ್ಮ, ಇವಾಗ ಮನೆಗೆ ಮ್ಯಾಟ್ ತಗೊಂಡ್ರಿ ಅಲ್ವಾ, ಕಾಸ್ಟ್ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಾ? ಇಲ್ಲ, ಏನಿಲ್ಲ, ಬೇಕಲ್ವಾ, ಉಪಯೋಗಕ್ಕೆ ಆಗುತ್ತೆ, ಒಳ್ಳೇದಾಗುತ್ತೆ. ಹಂಗಿರುವಾಗ ಜಾಸ್ತಿ ಅಂತ ಹೇಳಕ್ಕಾಗಲ್ಲ. ಮನೆಯಲ್ಲಿ ಒಳ್ಳೇದಾಯ್ತು, ಉಪಯೋಗ ಆಗುತ್ತೆ, ನಮಗೂ ಇದಾಗುತ್ತೆ. ಸರಿ ಅಮ್ಮ, ಇವಾಗ ಮನೆಗೆ ತಗೊಂಡ್ರಿ ನೀವು. ಈಗ ಸರಕೆರೆಯಲ್ಲಿ ಎಷ್ಟೊಂದು ಜನ ಅಪ್ಪ ಅಮ್ಮದಿರು ಬರ್ತಾರಲ್ವಾ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ಅವರು ಎಲ್ಲ ಚೆನ್ನಾಗಿ ಈ ಥರ ತೊಗೊಂಡು ಆರೋಗ್ಯ ಸರಿ ಮಾಡಿಕೊಂಡು, ಮ್ಯಾಟು ದುಡ್ಡಿರೋರು, ಅನುಕೂಲ ಇರೋರು ಏನು ನೀರು ತೊಗೋಬೋದು, ಇದು ತೊಗೋಬೋದು, ಎಲ್ಲ ಒಳ್ಳೇದಿದೆಲ್ಲ. ಅನುಕೂಲ ಇದ್ದರೆ ಎಲ್ಲ ಮಾಡ್ಕೋಬೋದು. ಕಾಲ್ದೂ ಅಷ್ಟೇ ಚೆನ್ನಾಗಿದಾಗುತ್ತೆ, ಕಾಲು ರಕ್ತ ಎಲ್ಲ ಇದಾಗುತ್ತೆ. ಹಂಗಾಗಿ ಕಾಲ್ದು ತೊಗೋಬೋದು, ಅದು ಒಳ್ಳೆಯದು. ನನಗೂ ಇಷ್ಟ ಆಯಿತು ಅದೆಲ್ಲ ತುಂಬ. ಸರಿ ಅಮ್ಮ, ತುಂಬ ಧನ್ಯವಾದ ಅಮ್ಮ, ತುಂಬ ಚೆನ್ನಾಗಿ. ನಮಸ್ಕಾರ.